ಹಲೋ ಡೈನಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಏನಿದೆ ಇದು ಒಂದು 2-3 ನಿಮಿಷ ಇವತ್ತಿನ ವಿಡಿಯೋ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು. ಏನಕ್ಕೆ ಅಂದರೆ ನಾನು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಜೊತೆಗೆ ಕೆಲವೊಂದು ಈಕ್ವಿಟಿ ಶೇರ್ಗಳ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಅಂದರೆ ಈಕ್ವಿಟಿ ಸ್ಟಾಕ್ಗಳ ಬಗ್ಗೆನೂ ಕೂಡ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಒಂದು 3-4 ಈಕ್ವಿಟಿ ಸ್ಟಾಕ್ಸ್ಗಳಿದೆ. ಸೊ ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ ನೋಡಿ, ಎಲ್ಲ ಸಲನೂ ಕೂಡ ನಾವು ಈ ನಿಫ್ಟಿ ಬ್ಯಾಂಕ್ ನಿಫ್ಟಿಲೇ ನಾವು ಆದಷ್ಟು ಆಪರ್ಚುನಿಟಿನ ಹುಡ್ಕೋದಕ್ಕಾಗೋದಿಲ್ಲ. ಓಕೆ, ಫರ್ದರ್ ನಮಗೆ ಕ್ಲಿಯರ್ ಬೈ ಕೊಡೋವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ವೆಯ್ಟ್ ಮಾಡೋ ಬದಲು ನಾವು ಸ್ಟಾಕ್ಸ್ಗಳು ತುಂಬ ಇದೆ ಅಲ್ವಾ, ಸೊ ಆ ಸ್ಟಾಕ್ಗಳಿಗೂ ಕೂಡ ನಮ್ಮ ಒಂದು ಡೈನಮಿಕ್ ಲೈವ್ ಸೇಮ್ ಅಪ್ಲೈ ಆಗುತ್ತೆ. ಓಕೆ, ಸೊ ಆ ರೀತಿ ಸ್ಟಾಕ್ಗಳಲ್ಲಿ ನಮಗೆ ಕ್ಲಿಯರ್ ಬೈ ಇದ್ದಾಗ ಸೊ ಅಂಥ ಸ್ಟಾಕ್ಗಳನ್ನು ನಾವು ನಮ್ಮ ಒಂದು ಪ್ರೀಮಿಯಂ ಗ್ರೂಪಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಸೊ ಅದೇ ರೀತಿ ಯಾವೆಲ್ಲ ಸ್ಟಾಕ್ಗಳು ನಮಗೆ ಕೆಲವೊಂದು ಬೈಯಿಂಗ್ ಆಪರ್ಚುನಿಟಿನ ಕೊಡೋ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಯಾವ ಒಂದು ಕಂಡೀಷನನ್ನು ಅದು ಮಾಡಿದ್ರೆ ಆವಾಗ ನಮಗೆ ಕ್ಲಿಯರ್ ಬೈ ಸಿಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾವು ನಿಫ್ಟಿಯಲ್ಲಿ ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು ಅಂತ ನೋಡೋಣ. ನೋಡಿ, ನಿಫ್ಟಿಯಲ್ಲಿ ಇವತ್ತು ನಮಗೆ ಕಂಪ್ಲೀಟಾಗಿ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲೇ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ ಯಾವುದೇ ನಮಗೆ ಅಂಥ ಒಂದು ಮೇಜರ್ ಮೂಮೆಂಟ್ಗಳು ಇವತ್ತು ಆಗಲಿಲ್ಲ. ಸೊ ಈ ರೀತಿ ಮಾರ್ಕೆಟಲ್ಲಿ ನಾವು ಯಾವುದೇ ಟ್ರೇಡನ್ನು ಮಾಡೋಕ್ಕೆ ಹೋದ್ರೂ ಕೂಡ ನಮ್ಮ ಒಂದು ಪ್ರೀಮಿಯಂ ಡಿ ಕೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೀಮಿಯಂ ಮೆಲ್ಟ್ ಆಗಿ ನಮಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಥ ಟ್ರೇಡಿಂಗ್ ಡೇ ದಿನ ನಾವು ಟ್ರೇಡಿಂಗನ್ನು ಅವಾಯ್ಡ್ ಮಾಡೋದು ಒಳ್ಳೆ ಕೆಲಸ. ಸೊ ಇವತ್ತು ನಾವು ಏನು ಹೊಸದಾಗಿ ನಿಫ್ಟಿಯಲ್ಲಿ ಟ್ರೇಡ್ ತಗೊಳ್ಳಿಲ್ಲ. ಎಸ್ಟರ್ಡೇ ಏನು ನಮ್ಮ ಹತ್ರ ಕಾಲ್ ಪೊಸಿಷನ್ ಇತ್ತು ಅದನ್ನೇ ನಾವು ಹೋಲ್ಡ್ ಮಾಡಿದ್ವಿ. ಸೊ ಅದು ಸ್ವಲ್ಪ ಪ್ರೀಮಿಯಮ್ ಇನ್ಕ್ರೀಸ್ ಆಯಿತು. ಸೊ ಇನ್ನೂ ನಮ್ಮ ಹತ್ರ ಕಾಲ್ ಪೊಸಿಷನ್ ಆಗೇ ಇದೆ. ಹಾಗಾದರೆ ನಾವು ನಾಳೆ ಯಾವ ರೀತಿ ನಿಫ್ಟಿಯಲ್ಲಿ ಟ್ರೇಡ್ ತಗೊಳ್ಳೋದು ಅಂದರೆ, ನಿಫ್ಟಿಯಲ್ಲಿ ನೋಡಿ ನಮಗೆ ಈ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ. ಓಕೆ, ಈ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಾ, ಇದು ನಮಗೆ ಡೌನ್ ಸೈಡ್ಗೆ ಸೆಲ್ ಕೊಟ್ಟಿದೆ. ಸೊ ಸೆಲ್ ಕೊಟ್ಟರು ಕೂಡ ನಮಗೆ ಕ್ಲಿಯರ್ ಆಗಿ ಸೆಲ್ ಇಲ್ಲ ಅದು. ಯಾಕೆಂದರೆ ಅದೇ ಟೈಮಲ್ಲಿ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಆಗ್ತಾ ಇದೆ. ಓಕೆ, ಎಡ್ಜ್ ಪಾಯಿಂಟ್ ಆಗುವಾಗ ಸೆಲ್ ಕೊಟ್ಟರು ಅದು ಕ್ಲಿಯರ್ ಸೆಲ್ ಇರೋದಿಲ್ಲ. ಸೊ ಇವಾಗ ನಾಳೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ, ನಮ್ಗೆ ಇಲ್ಲಿ ಸ್ಪೀಡ್ ಸಿಗ್ನಲ್ ಏನು ಸೇಲ್ ಕೊಟ್ಟಿದೆ ಅದೇ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಡಬೇಕು ನಾಳೆ ಅಥವಾ ಯಾವಾಗ ಬೈ ಕೊಡುತ್ತೆ ಆವಾಗ. ಅಂದರೆ ನಾಳೆ ಕೊಡಲಿಲ್ಲ ಅಂದರೆ ನಾಳಿದ್ದು ಕೊಡ್ಬೋದು. ಸೊ ಯಾವಾಗ ನಮಗೆ ಸ್ಪೀಡ್ ಸಿಗ್ನಲ್ ಬೈ ಕೊಡುತ್ತೆ ಸೊ ಅಲ್ಲಿ ನಾವು ಕಾಲ್ ಆಪ್ಷನ್ನ ಎಂಟ್ರಿ ತಗೊತೀವಿ. ಕಾಲ್ ಆಪ್ಷನ್ನ ಎಂಟ್ರಿ ತಗೊಂಡು ಫರ್ದರ್ ನಮಗೆ ಮಾರ್ಕೆಟ್ ಅಪ್ಸೈಡ್ಗೆ ಮೂವ್ ಆಗುವಾಗ ಟಾಪಲ್ಲಿ ಯಾವುದಾದ್ರೂ ಒಂದು ಡೈನಾಮಿಕ್ ಆಪ್ಷನ್ ಬಂದರೆ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ. ಅಲ್ಲಿಂದ ಫರ್ದರ್ ಡೌನ್ ಬಂದರೆ ಈ ರೀತಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಅಥವಾ ID1 ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟರೆ ಅಲ್ಲಿ ನಾವು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಸೊ ಇನ್ ಕೇಸ್ ನಿಫ್ಟಿ ಅಪ್ ಸೈಡ್ ಮೂವ್ ಆಗಲೇ ಇಲ್ಲ, ಡೌನ್ ಸೈಡ್ಗೆ ಬಂತು ಅಂತ ಅಂದ್ಕೊಳ್ಳಿ. ಸೊ ಡೌನ್ ಸೈಡ್ಗೆ ಬಂದರೆ ನಮಗೆ ಈ ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಸೊ ಅದು ಕ್ಲೋಸ್ ಆದಾಗ ನಮಗೆ ಇಲ್ಲಿ ಯಾವ್ದಾದ್ರು ಎಡ್ಜ್ ಪಾಯಿಂಟ್ ಆಗ್ತಾ ಇದ್ರೆ ಅದನ್ನು ನಾವು ಅವಾಯ್ಡ್ ಮಾಡ್ತೀವಿ. ಆ ಒಂದು ಪುಟ್ ಆಪ್ಷನ್ ನಾವು ತಗೊಳ್ಳಲ್ಲ. ಸೊ ನಮಗೆ ಕ್ಲಿಯರ್ ಸೆಲ್ ಬರಬೇಕಂದ್ರೆ ನಿಫ್ಟಿಯಲ್ಲಿ ಈ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಓಕೆ, ಈ ಪರ್ಪಲ್ ಲೈನ್ ಮತ್ತು ಗ್ರೀನ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಅವಾಗ ನಮಗೆ ಇಲ್ಲಿ ಆ್ಯಕ್ಷನ್ ಇನ್ಫಾರ್ಮೇಷನಲ್ಲಿ ಸೆಲ್ ಸ್ಟಾರ್ಟ್ ಆ್ಯಕ್ಟ್ ನಾವು ಅಂದರೆ ಇವಾಗ ನೀವು ಸೆಲ್ ಮಾಡ್ಬೋದು ಅಂತ ಈ ಒಂದು ಡೈನಮಿಕ್ ಲೈವೇ ನಮ್ಗೆ ತಿಳಿಸ್ಕೊಡುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಪುಟ್ ಆಪ್ಷನ್ನ ತೊಗೊಬೋದು. ಸೊ ಪುಟ್ ಆಪ್ಷನ್ನ ತೊಗೊಂಡ್ರು ಕೂಡ ಫರ್ದರ್ ಯಾವ್ದಾದ್ರು ಡೈನಮಿಕ್ ಆಪ್ಷನ್ ಬಂದರೆ ಅಲ್ಲಿ ನಾವು ಶಿಫ್ಟ್ ಓವರ್ ಮಾಡ್ಕೊತೀವಿ. ಅಲ್ಲಿಂದ ಮೇಲೆ ಹೋದರೆ ID3 ಏನಾದ್ರು ಸ್ಪೀಡ್ ಸಿಗ್ನಲ್ ಕೊಟ್ಟರೆ ನಾವು ಪೊಸಿಷನ್ ಎಕ್ಸಿಟ್ ಮಾಡ್ಕೊತೀವಿ. ಇದು ನಿಫ್ಟಿಯಲ್ಲಿ. ಅದೇ ರೀತಿನೂ ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ, ಸೊ ಇವತ್ತು ಬ್ಯಾಂಕ್ ನಿಫ್ಟಿಲಿ ನೋಡಿ, ಬ್ಯಾಂಕ್ ನಿಫ್ಟಿಲಿ ನಾವು ಯಾವುದೇ ಪೊಸಿಷನ್ನ ಹೋಲ್ಡ್ ಮಾಡಿರಲಿಲ್ಲ. ಇವತ್ತು ಯಾವುದೇ ಟ್ರೇಡ್ ಮಾಡಲಿಲ್ಲ ಬ್ಯಾಂಕ್ ನಿಫ್ಟಿಲಿ. ಏನಕ್ಕೆ ಅಂದರೆ ನೋಡಿ, ID12 ನಾನು ನಿಮಗೆ ತೋರಿಸ್ತೀನಿ. ನೋಡಿ, ID12 ಬಂದು ಪ್ರೈಸ್ ಬಂದು ಈ ಒಂದು ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ರೇಂಜ್ ಒಳಗಡೆನೇ ಇದೆ. ನಾನು ತುಂಬ ವೀಡಿಯೋನಲ್ಲಿ ಹೇಳಿದ್ದೀನಿ, ಯಾವಾಗ ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ರೇಂಜ್ ಒಳಗಡೆ ಮಾರ್ಕೆಟ್ ಇರುತ್ತೆ ಸೊ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ನಮಗೆ ಸೈಡ್ ವೇಸಲ್ಲೇ ಮಾಡ್ತಾ ಹೋಗುತ್ತೆ. ಸೊ ಅಂದರೆ ನಮಗೆ ಮೇಲ್ಗಡೆ ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಥವಾ ಈ ಬಾಟಮಲ್ಲಿ ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಸೊ ಇವೆರಡು ಯಾವಾಗ ಆಗಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲೇ ಮೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ಸೈಡ್ ವೇಸ್ ನೋವು ಅಂತ ಕೂಡ ಬರ್ತಾ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಸೈಡ್ ವೇಸ್ ನೋವು ಅಂತ ಅಂದರೆ ಇವಾಗ ಸೈಡ್ ವೇಸ್ ಇದೆ ಅಂತ. ಇನ್ ಕೇಸ್ ಏನಾದರೂ ನಾಳೆ ಬ್ಯಾಂಕ್ ನಿಫ್ಟಿ ಈ ಗ್ರೀನ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಇಲ್ಲಿ ಸೈಡ್ ವೇಸ್ ಎಂಡ್ ಸೈನ್, ಸೈಡ್ ವೇಸ್ ಇವಾಗ ಮುಗೀತು ಅಂತ ಇದು ಹೇಳಿದ್ರೆ ಸೊ ಆವಾಗ ನಾವು ಫರ್ದರ್ ನಾವು ಕಾಲ್ ಆಪ್ಷನ್ ಕಡೆ ಅಂದರೆ ಸಿ ಪೊಸಿಷನ್ ಕಡೆ ನಾವು ಹೋಗ್ತೀವಿ. ಸೊ ಎಲ್ಲಿವರೆಗೆ ಈ ಒಂದು ರೇಂಜಲ್ಲೇ ಇರುತ್ತೆ ಮಾರ್ಕೆಟ್ ಅಲ್ಲಿವರೆಗೂ ಕೂಡ ನಾವು ಯಾವುದೇ ಟ್ರೇಡಿಂಗನ್ನು ಮಾಡೋದು
ಒಳ್ಳೇದಲ್ಲ. ಏನಕ್ಕೆ ಅಂದರೆ ಇಂಥ ಟೈಮಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ಇರುತ್ತೆ. ಬೇಕಾದರೆ ನಾವು ಜಿಗ್ಜಾಗ್ ಟು ಜಿಗ್ಜಾಗ್ ಟ್ರೇಡ್ ತೊಗೊಬೋದು. ಜಿಗ್ಜಾಗ್ ಅಂದರೆ ಹೆಂಗೆ ನೋಡಿ, ಇಲ್ಲಿ ಗ್ರೀನ್ ಜಿಗ್ಜಾಗ್ ಬಂತು, ಇಲ್ಲಿ ನಾವು ಕಾಲ್ ಆಪ್ಷನ್ ತೊಗೊತೀವಿ, ಟಾಪಲ್ಲಿ ಟೈನಿ ಜಿಗ್ಜಾಗ್ ಬಂತು, ಇಲ್ಲಿ ಎಕ್ಸಿಟ್ ಮಾಡಿ ಪುಟ್ ತೊಗೊತೀವಿ, ಮತ್ತೆ ಡೌನ್ ಬಂತು, ಇಲ್ಲೊಂದು ಜಿಗ್ಜಾಗ್ ಬಂತು, ಮತ್ತೆ ಟಾಪ್ ಆಯಿತು, ಇಲ್ಲೊಂದು ಟೈನಿ ಜಿಗ್ಜಾಗ್ ಬಂತು, ಮತ್ತೆ ಡೌನು. ನೋಡಿ ಪ್ರತಿಯೊಂದು ಜಿಗ್ಜಾಗ್ಗಳು ಕೂಡ ಕೊಟ್ಟೇನೆ ಅದು ಹೋಗುತ್ತೆ ಮಾರ್ಕೆಟು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನಮಗೆ ನಂಬರ್ ಆಫ್ ಟ್ರೇಡ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮಗೆ ಒಂದೊಳ್ಳೆ ಬಿಗ್ ರ್ಯಾಲಿ ಇದರಲ್ಲಿ ಸಿಗೋದಿಲ್ಲ. ಸೊ ಇಂಥ ಟ್ರೇಡಲ್ಲಿ ನಾವು ಏನು ಮಾಡ್ತೀವಿ, ಆದಷ್ಟು ಈಕ್ವಿಟೀಸ್ ಕಡೆ ನೋಡ್ತೀವಿ. ಈಕ್ವಿಟೀಸಲ್ಲಿ ಯಾವೆಲ್ಲ ಸ್ಟಾಕ್ಸ್ಗಳು ನಮಗೆ ಕ್ಲಿಯರ್ ಬೈ ಕೊಟ್ಟಿದೆ ಅಥವಾ ಯಾವೆಲ್ಲ ಸ್ಟಾಕ್ಗಳಲ್ಲಿ ನಾವು ಟ್ರೇಡ್ ಮಾಡ್ಬೋದು, ಇಂಥ ಸ್ಟಾಕ್ಗಳ ಕಡೆ ನೋಡ್ತಾ ಇರ್ತೀವಿ. ಸೊ ಈ ರೀತಿ ಇದ್ದಾಗ ಬ್ಯಾಂಕ್ ನಿಫ್ಟಿ ಇದು ಬೈ ಕೊಡಲಿ, ಇದೇನು ಸ್ವಲ್ಪ ಅರ್ಜೆಂಟ್ ಏನಿಲ್ಲ, ಇದು ಬೈ ಕೊಟ್ಟು ಫರ್ದರ್ ಇದು ನಮಗೆ ಕ್ಲಿಯರ್ ಬೈ ಕೊಟ್ಟಾಗ ಆವಾಗ ನಾವು ಬ್ಯಾಂಕ್ ನಿಫ್ಟಿಲಿ ಕಾಲ್ ಆಪ್ಷನ್ನ ತೊಗೊಬೋದು. ಜೊತೆಗೆ ನೋಡಿ ಇಂಟ್ರಾ ವೀಕಲ್ಲಿ ರೈಟ್ ಸೈಡ್ ನಿಮ್ಗೆ ಕಾಣಿಸ್ತಾ ಇದೆಯಾ, ಸ್ವಲ್ಪ ಝೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಂಟ್ರಾ ವೀಕಲ್ಲೂ ಕೂಡ ನಮಗೆ ಟೈನಿ ಜಿಗ್ಜಾಗ್ಗಳು ಬರ್ತಾ ಇದೆ, ಬಾಟಮಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಜಿಗ್ಜಾಗ್ಗಳು ಕೂಡ ಬರ್ತಾ ಇದೆ. ಈ ರೀತಿ ಜಿಗ್ಜಾಗ್ ಬಂದರೆ ಏನರ್ಥ ಅಂದರೆ ಈ ಜಿಗ್ಜಾಗನ್ನು ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿಂದ ಫರ್ದರ್ ನಮಗೆ ಟೆಂಪ್ರವರಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಮಾರ್ಕೆಟ್ ಬಂದು ಅಪ್ಸೈಡ್ಗೆ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನಾವು ಪುಟ್ ಆಪ್ಷನ್ ಕಡೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ತೊಗೊಬೇಕು ಅಂದರೆ ಪುಟ್ ಆಪ್ಷನ್ ಕಡೆ ನಾವು ನೋಡೋದಾದ್ರೆ ಈ ಗ್ರೀನ್ ಲೈನ್ ಮತ್ತು ಪರ್ಪಲ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದಾಗ ಇದು ನಮಗೆ ಕ್ಲಿಯರ್ ಸೆಲ್ ಕೊಟ್ಟಾಗ ಸೊ ಅವಾಗ ನಾವು ಫರ್ದರ್ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಬೋದು ಬ್ಯಾಂಕ್ ನಿಫ್ಟಿಲಿ. ಬಟ್ ಇಲ್ಲಿ ಏನಂದರೆ ಆಲ್ಮೋಸ್ಟ್ ನಮಗೆ ಸೆಂಟಿಮೆಂಟ್ ನೋಡೋದಾದರೆ ನೀವು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿ ಎರಡೂ ಕೂಡ ಪಾಸಿಟಿವ್ ಆಗಿ ಸೆಂಟಿಮೆಂಟಲ್ಲಿದೆ. ಸೊ ಎಲ್ಲಿವರೆಗೆ ಈ ಒಂದು ಲಾಂಗ್ ಸಿಗ್ನಲ್ ಮಿಡ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಾ ಇರುತ್ತೆ ಬ್ಯಾಂಕ್ ನಿಫ್ಟಿ, ಅಲ್ಲಿವರೆಗೂ ಕೂಡ ನಾವು ಪಾಸಿಟಿವ್ ಅಲ್ಲೇ ನೋಡಬೇಕು ಬ್ಯಾಂಕ್ ನಿಫ್ಟಿನ. ಓಕೆ, ಸೊ ಇದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ. ಸೊ ಜೊತೆಗೆ ನಾನು ಇವತ್ತೊಂದು ಕೆಲವೊಂದು ಈಕ್ವಿಟಿ ಸ್ಟಾಕ್ಗಳ ಬಗ್ಗೆ ಹೇಳ್ತೀನಿ ಅಂದರೆ ಸೊ ಯಾವೆಲ್ಲ ಸ್ಟಾಕ್ಸ್ ಅಂತ ನಾನು ಹೇಳ್ತೀನಿ ಕೇಳಿ. ಮೊದಲನೇದು ಬಂದು ನಮಗೆ ಆಕ್ಸಿಸ್ ಬ್ಯಾಂಕ್. ನೋಡಿ ಆಕ್ಸಿಸ್ ಬ್ಯಾಂಕ್ ಕೂಡ ನಮಗೆ ಈ ಒಂದು ರೇಂಜಲ್ಲೇ ಇದೆ ಮಾರ್ಕೆಟ್. ಓಕೆ, ಬಟ್ ID3 ತೋರಿಸ್ತೀನಿ ನೋಡಿ. ಆಕ್ಸಿಸ್ ಬ್ಯಾಂಕ್ ಬಂದು ನಮಗೆ 25th ಜುಲೈಯಿಂದ ಈ ಒಂದು ರೇಂಜಲ್ಲೇ ಇದೆ ಮಾರ್ಕೆಟ್ ಬಂದು. ಆಕ್ಸಿಸ್ ಬ್ಯಾಂಕಲ್ಲಿ ಮಾರ್ಕೆಟ್ ಬಂದು ಅಪ್ಸೈಡ್ಗೆ ಮೂವ್ ಆಗೋದಕ್ಕೆ ಒಳ್ಳೆ ಸ್ಟ್ರೆಂತಿಂದ ಆಕ್ಸಿಸ್ ಬ್ಯಾಂಕ್ ಬಂದು ಅಪ್ಸೈಡ್ಗೆ ಮೂವ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಒಳ್ಳೆ ಸ್ಟ್ರೆಂತ್ ಇದೆ ಬಾಟಮಲ್ಲಿ. ಇಲ್ಲಿ ಬಂದಿದೆ ಗೊತ್ತಾ ಡೈನಾಮಿಕ್ ಕಾಜನ್ಗಳು, ಇವೆಲ್ಲ ಏನಿದೆ ಇದರ ಒಂದೊಂದು ಸ್ಟ್ರೆಂತ್ಗಳು ಕೂಡ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದ್ರ ಪ್ರಕಾರ ಹೇಳೋದಾದರೆ ನಮಗೆ ಆಕ್ಸಿಸ್ ಬ್ಯಾಂಕಲ್ಲಿ ಆಕ್ಸಿಸ್ ಬ್ಯಾಂಕಲ್ಲಿ ನಮಗೆ ಅಪ್ಸೈಡ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಮಾರ್ಕೆಟು. ಸೊ ಅದು ನಮಗೆ ಯಾವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಂದರೆ ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಆಕ್ಸಿಸ್ ಬ್ಯಾಂಕಲ್ಲಿ. ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಫರ್ದರ್ ಅಲ್ಲಿಂದ ನಮಗೆ ಒಂದು ಅಪ್ಸೈಡ್ಗೆ ಮೂವ್ ಆಗುತ್ತೆ ಆಕ್ಸಿಸ್ ಬ್ಯಾಂಕ್. ಸೊ ಅದರಿಂದ ಈ ಒಂದು ಆಕ್ಸಿಸ್ ಬ್ಯಾಂಕನ್ನು ಕೂಡ ನಾನು ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದಾದ ನಂತರ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ಸೊ ಅದಾನಿ ಪೋರ್ಟ್ಸ್ ಕೂಡ ನಮಗೆ ಫರ್ದರ್ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇದೆ. ನೋಡಿ ಇನ್ನೊಂದು ಹೇಳ್ತೀನಿ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಷನ್ ಅಲ್ಲ, ಸ್ಟಾಕ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಇದು ಎಜುಕೇಷನಲ್ ಪರ್ಪಸ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಇದಾದ ನಂತರ ನೆಕ್ಸ್ಟ್ ಸ್ಟಾಕ್ ಯಾವುದು ಅಂದರೆ ನೋಡಿ NTPC ಸ್ಟಾಕು. ನೋಡಿ ಈ ಸ್ಟಾಕ್ ಕೂಡ ನಮಗೆ ಬೆಳಿಗ್ಗೆ ಮಾರ್ನಿಂಗಲ್ಲೇ ನಮಗೆ ಈ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿದೆ. ಇಲ್ಲಿ ಕಾಣಿಸ್ತಾ ಇದೆ ಯಾರ ಮಾರ್ಕೋ, ಈ ಸ್ಪೀಡ್ ಸಿಗ್ನಲ್ ನಮಗೆ ಬೈ ಕೊಟ್ಟಿದೆ. ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಾಗ ಏನರ್ಥ ಅಂದರೆ ಇಲ್ಲಿ ನಾವು ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಾಗ ನಾವು ಕಾಲ್ ಆಪ್ಷನ್ನ ತಗೊತೀವಿ. ಓಕೆ, ಅದೇ ರೀತಿ ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟರೆ ಆವಾಗ ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಸೊ ಎಲ್ಲಿವರೆಗೆ ಇದು ಸೆಲ್ ಕೊಡಲ್ಲ ಅಲ್ಲಿವರೆಗೂ ಕೂಡ ನಾವು ಪೊಸಿಷನ್ನ ಹೋಲ್ಡ್ ಮಾಡ್ಬೋದು NTPCಯಲ್ಲಿ. ಇವಾಗ ನೋಡಿ ಬೆಳಿಗ್ಗೆ ಫ್ರೆಶ್ ಆಗಿ ಇದು ಬೈ ಕೊಟ್ಟಿದೆ, ಫರ್ದರ್ ನಾಳೆ ಅಥವಾ ನಾಳಿದ್ದು ಅಪ್ಸೈಡ್ಗೆ ಮೂವ್ ಆಗ್ಬೋದು. ಸೊ ಅಲ್ಲಿಂದ ಏನಾದರೂ ಫರ್ದರ್ ನಮಗೆ ಸೆಲ್ ಕೊಟ್ಟರೆ ಸೊ ಆವಾಗ ನಾವೇನು ಮಾಡ್ತೀವಿ, ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊತೀವಿ. ಬಟ್ ಇಲ್ಲಿ ಇದು ಸೆಲ್ ಕೊಟ್ಟಿದ ತಕ್ಷಣ ನಾವು ಪುಟ್ ಆಪ್ಷನ್ ಕಡೆ ತಗೊಳ್ಳಲ್ಲ. ಏನಕ್ಕೆ ಅಂದರೆ ಮಾರ್ಕೆಟ್ ಟ್ರೆಂಡ್ ಎಲ್ಲ ಅಪ್ಸೈಡ್ ಇರುವಾಗ ನಾವು ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಟ್ರೇಡ್ ತೊಗೊಬಾರ್ದು. ಜಸ್ಟ್ ನಮ್ಮ ಹತ್ರ ಕಾಲ್ ಪೊಸಿಷನ್ ಇದ್ದರೆ ಅದು ಸೆಲ್ ಕೊಟ್ಟಾಗ ಈ ರೀತಿ ಸೆಲ್ ಕೊಟ್ಟಾಗ ನಾವು ಅದನ್ನು ಎಕ್ಸಿಟ್ ಮಾಡ್ಕೊಬೇಕಷ್ಟೇ, ಪುಟ್ ಆಪ್ಷನ್ ಕಡೆ ಹೋಗಬಾರ್ದು. ಸೊ ಇವತ್ತು ಮತ್ತೊಂದು ಸ್ಟಾಕ್ ಯಾವ ಸ್ಟಾಕ್ ಬೈ ಕೊಡ್ತು ಅಂದರೆ ಭಾರತಿ ಏರ್ಟೆಲ್. ಓಕೆ, ಭಾರತಿ ಏರ್ಟೆಲ್ ಕೂಡ ನಮಗೆ ಇವತ್ತು ID3 ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಲಾಂಗ್ ಸಿಗ್ನಲ್ ಮೇಲೆ. ಸೊ ಇದು ಕೂಡ ಫರ್ದರ್ ನಮಗೆ ನೆಕ್ಸ್ಟ್ ಫ್ಯೂ ಡೇಸಲ್ಲಿ ಅಪ್ಸೈಡ್ಗೆ ಹೋಗುವಂಥ ಚಾನ್ಸಸ್ ಇದೆ ಭಾರತಿ ಏರ್ಟೆಲಲ್ಲಿ. ಸೊ ಇದಿಷ್ಟು ಓವರ್ ಆಲ್ ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ಆಗಿತ್ತು, ಹಾಗೂ ಕೆಲವು ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಯಾವುದೇ ಒಂದು ಟ್ರೇಡ್ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಇದು ಎಜುಕೇಷನಲ್ ಪರ್ಪಸ್ಗೋಸ್ಕರ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.